ಜಾಗತಿಕ ಮಟ್ಟದಲ್ಲಿ ಟಾಕ್ಸಿಕ್ ಕ್ರೇಜ್ ಜೋರಾಗಿದೆ. ಪಂಚ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಭರ್ಜರಿ ಬಿಡುಗಡೆಯನ್ನ ಕಂಡಿದೆ. ಎಲ್ಲೆಡೆ ಕನ್ನಡಿಗರ ಹವಾ ಜೋರಾಗಿತ್ತು. ನಟ ಯಶ್ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಯಶ್ ಕರುನಾಡ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ವಿಶ್ವದ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ದರ್ಬಾರ್ ಜೋರಾಗಿದೆ. ಟಾಕ್ಸಿಕ್ ಕ್ರೇಜ್ KGF 2 ಮೀರಿದೆ. ಸಾಮಾನ್ಯ ಹುಡುಗ ಈಗ ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. ನಟ ಯಶ್ ಯಶಸ್ಸಿನ ನಯಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಟಾಕ್ಸಿಕ್ ಹವಾ ಜೋರಾಗಿದೆ. ಯಶ್ ಸಿನಿಮಾ ಟಾಕ್ಸಿಕ್ ವೀಕ್ಷಿಸಿದಂತಹ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. 3 ವರ್ಷ ಕಾದ ನಂತರ ಬಂದಂತಹ ಸಿನಿಮಾ ಸಖತ್ತಾಗಿದೆ ಎಂದಿದ್ದಾರೆ. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದಂತಹ ಅಭಿಮಾನಿಗಳು ರಾಯನನ್ನ ಹಾಡಿ ಹೊಗಳಿದ್ದಾರೆ. ಇನ್ನೊಂದ್ಸಲ ಹೋಗ್ಬೇಕು ನಾಳೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಒಂದು ಹೆಣ್ಣಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅದನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಒಬ್ಬ ವ್ಯಕ್ತಿ ಕೆಟ್ಟತನವನ್ನ ಮಾಡಿದಾಗ ಅವನು ಪ್ರಾಯಶ್ಚಿತ್ತವಾಗಿ ಏನ್ ಮಾಡ್ಕೋತಾನೆ ಅನ್ನೋದು ಕೂಡ ಫೀಲಿಂಗ್ಸ್, ಗಿಲ್ಟಿ ಫೀಲಿಂಗ್ಸ್ ಏನಿದೆಯಲ್ಲ ಅದು ಹೀರೋ ಆಗಿ ತುಂಬಾ ಚೆನ್ನಾಗಿ ಯಶ್ ಅವರು ತೋರಿಸಿದ್ರು. ಸಿನಿಮಾ ನೋಡ್ಲೇಬೇಕು, ಡಬಲ್ ಆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಸೂಪರ್ ಆಗಿದೆ, ಎಲ್ಲ ನೋಡ್ಲೇಬೇಕು ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ, ಫಿಲಮ್ ತುಂಬಾ ಚೆನ್ನಾಗಿದೆ. ಈ ರೇಂಜ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. 4-5 ವರ್ಷ ಸಿನಿಮಾನೇ ಬಂದಿರಲಿಲ್ಲ, ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು ಯಶ್ಗೆ. ಹೈಪ್ ಹಂಗೆ ಇರುತ್ತೆ. ಚೆನ್ನಾಗಿದೆ. ಟಿಕೆಟ್ ವಿಶ್ವದಾದ್ಯಂತ ಟಾಕ್ಸಿಕ್ಸ್ ಹವಾ ಜೋರಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಯಶ್ ಅಭಿಮಾನಿಗಳ ಹವಾ ಜೋರಾಗಿದೆ. ಕೋಲಾರದಲ್ಲಿ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಗರದ ನಾರಾಯಣೆ ಚಿತ್ರಮಂದಿರ ಎದುರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ, ಬೂದು ಕುಂಬಳಕಾಯಿಯಿಂದ ದೃಷ್ಟಿ ತೆಗೆದಿದ್ದಾರೆ. ಬೀದರ್ನಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ 4 ಸ್ಕ್ರೀನ್ಗಳಲ್ಲಿ ಕನ್ನಡ 14 ಹಾಗೂ ಹಿಂದಿ 1 ಶೋ ಪ್ರದರ್ಶನ ಕಂಡಿದೆ. ಇನ್ನು ಅಭಿಮಾನಿಗಳು ಬೃಹದಾಕಾರದ ಯಶ್ ಕಟೌಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಲಾಯಿತು. ಕೊಪ್ಪಳದಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಕ್ಕೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೋರಿದ್ರು. ಅಭಿಮಾನಿಗಳು ಯಶ್ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ಪೋಸ್ಟರ್ಗೆ ಕುಂಬಳಕಾಯಿ ಹೊಡೆದು ಪೂಜೆಯನ್ನು ಮಾಡಿದ್ದಾರೆ. ಇತ್ತ ಧಾರವಾಡದಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ನಗರದ ಸಂಗಮ ಚಿತ್ರಮಂದಿರದಲ್ಲಿ ಮೊದಲ ಶೋ ಪ್ರದರ್ಶನ ಕಂಡಿದೆ. ಅಭಿಮಾನಿಗಳು ಯಶ್ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹುಬ್ಬಳ್ಳಿಯಲ್ಲಿ ಟಾಕ್ಸಿಕ್ ಹವಾ ಜೋರಾಗಿದೆ. ನಗರದ ಸುಧಾ ಅಪ್ಸರಾ ಚಿತ್ರಮಂದಿರಗಳಲ್ಲಿ ಯಶ್ ಕಟೌಟ್ ಹಾಕಲಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಟಾಕ್ಸಿಕ್ ಹವಾ ಜೋರಾಗಿದೆ. ಟಾಕ್ಸಿಕ್ ವೀಕ್ಷಿಸಲಿಕ್ಕೆ ಯಶ್ ಭಾವಚಿತ್ರವುಳ್ಳ ಟೀ ಶರ್ಟ್ಗಳನ್ನು ಧರಿಸಿ ಆಗಮಿಸಿದರು. ಬೆಳಗಾವಿಯಲ್ಲೂ ಕೂಡ ರಾಯನ ಅಬ್ಬರ ಜೋರಾಗಿದೆ. ಬೆಳಗಾವಿ ಐನಾಕ್ಸ್ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಜಮಾಯಿಸಿದರು. ಮೊದಲ ಶೋ ಆರಂಭಕ್ಕೂ ಮುನ್ನ ಅಭಿಮಾನಿಗಳು ಟಾಕ್ಸಿಕ್ ಚಿತ್ರದ ಬ್ಯಾನರ್ಗೆ ಹೂಮಾಲೆಯನ್ನು ಹಾಕಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಎಲ್ಲೆಡೆ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ಮಂಗಳೂರಿನಲ್ಲೂ ಕೂಡ ಯಶ್ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಮಂಗಳೂರಿನ ಭಾರತ ಸಿನಿಮಾಸ್ನಲ್ಲಿ ಫಸ್ಟ್ ಶೋ ಶುರುವಾಗಿದೆ. ಈಗಾಗಲೇ ಬಹುತೇಕ ಚಿತ್ರಮಂದಿರದಲ್ಲಿ ಬುಕಿಂಗ್ ಕ್ಲೋಸ್ ಆಗಿದೆ. ನಾವು ತುಂಬಾ ಟೈಮಿಂದ ಕಾಯ್ತಿದ್ದು. ಈಗ ರೀಸೆಂಟ್ ಆಗಿ ಸ್ವಲ್ಪ ಫಿಲ್ಮ್ ರಿಲೇ ಮಾಡಿದ್ರಲ್ಲ, ದುರಂಧರ್ ಬರುವ ಟೈಮಲ್ಲಿ, ಅವಾಗಿಂದ ಕಾಯ್ತಾ ಇದ್ದೇವೆ. ತುಂಬಾ ನಿರೀಕ್ಷೆ ಉಂಟು, ಈಗ ನೋಡ್ಬೇಕು. ಇನ್ನು ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಧೂಳೆಬ್ಬಿಸ್ತಾ ಇದೆ. ಮೊದಲ ದಿನ ಒಟ್ಟು ಕಲೆಕ್ಷನ್ 57 ಕೋಟಿ ಕಲೆಕ್ಷನ್ ಮಾಡಿದೆ. ಕರ್ನಾಟಕ ಒಟ್ಟು 27 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ, ಇತ್ತ ಬೆಂಗಳೂರಿನಲ್ಲಿ 22 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಇನ್ನು ಭಾಷಾವಾರು ನೋಡೋದಾದ್ರೆ ಹಿಂದಿಯಲ್ಲಿ 18 ಕೋಟಿ, ತೆಲುಗಿನಲ್ಲಿ 7 ಕೋಟಿ, ತಮಿಳಿನಲ್ಲಿ 2 ಕೋಟಿ ಮತ್ತು ಮಲಯಾಳಂ ಭಾಷೆಯಲ್ಲಿ 24.5 ಲಕ್ಷ
ಗಳಿಕೆಯಾಗಿದೆ. ಇದುವರೆಗೂ 13,52,000 ಟಿಕೆಟ್ ಮಾರಾಟ ಆಗಿದೆ. ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾನಹಾನಿಕಾರಕ ಸುದ್ದಿ ಪ್ರಕಟಿಸದಂತೆ ತಡೆ ಕೋರಿ ಕೆಬಿಎನ್ ಪ್ರೊಡಕ್ಷನ್ ಸಂಸ್ಥೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. 36ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ಟಾಕ್ಸಿಕ್ ಬಗ್ಗೆ ತಪ್ಪು, ಧಕ್ಕೆ ತರುವಂತಹ ನಕಾರಾತ್ಮಕ ಸುದ್ದಿ ಪ್ರಸಾರ ಮಾಡದಂತೆ ಆದೇಶವನ್ನು ಕೊಡಲಾಗಿದೆ. ಇದು ಸೋಷಿಯಲ್ ಮೀಡಿಯಾಗೂ ಕೂಡ ಅನ್ವಯವಾಗಲಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇದರ ಬೆನ್ನಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆ ಖಚಿತ ಎನ್ನಲಾಗ್ತಾ ಇದೆ. ವಿಪಕ್ಷಗಳ ಹೋರಾಟಕ್ಕೆ ಮಣಿದ ಸಚಿವ ನಾಗೇಂದ್ರ ನಾಳೆ ಸಂಜೆಯೊಳಗೆ ರಾಜೀನಾಮೆ ನೀಡುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿರೋ ಶಿಸ್ತಿನ ಸಿಪಾಯಿಗಳು ಪಕ್ಷ ಹೇಳಿದಂತೆ ಎಲ್ಲರೂ ಕೇಳ್ತಾರೆ ಅಂತ ಅಂದ್ರು. ನಮ್ಮ ಪಕ್ಷದಲ್ಲಿ ಯಾರು ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can say. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ ಕುರಿತು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆ ಮಾಹಿತಿ ಇಲ್ಲ, ಸರ್ಕಾರ ಇದೆ, ಸಿಎಂ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಎಲ್ಲವನ್ನೂ ಅವರು ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ಅದ್ರ ಬಗ್ಗೆ ಸರ್ಕಾರ ಇದೆ, ಸಿಎಂ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ, ಸ್ವಾಭಾವಿಕ. ಅದೇನೇ ಒಬ್ಬರ ಮೇಲೆ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ನೀಡಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ, ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈ ಲಾಸ್ಟು ಪೀಕ್ ಅವರ್ಲ ರೀ, ಇನ್ನು 1 ಇಯರು ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತವೆ, ಚಿಕ್ಕದಿದ್ರೂ ದೊಡ್ಡದಾಗ್ತವೆ. ಅವೆಲ್ಲ ಸ್ವಾಭಾವಿಕ, ಅದನ್ನೆಲ್ಲ ನಾವು ಎದುರಿಸ್ಬೇಕು. ಇನ್ನು ನಾಗೇಂದ್ರ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ನಮ್ಮ ಹೋರಾಟವನ್ನು ಹಗುರವಾಗಿ ತಗೋಬೇಡಿ, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ರು. ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನ. ಸದನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು. ನಮಗೆ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ JDS ನಾವು ಗುಂಡಾಗಳು ಅಂತ ಹೇಳ್ತೀರಾ? ದಲಿತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಏನು 187 ಕೋಟಿ ಹಣ ಲೂಟಿ ಆಗಿದೆ, ವಾಪಸ್ ಹಣ ಬರಬೇಕು, ಆ ಸಮುದಾಯಕ್ಕೆ ಸೇರಬೇಕು ಹಣ ಅಭಿವೃದ್ಧಿಗೋಸ್ಕರ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡಕ್ಕೆ ತಯಾರಿದ್ದೇವೆ. ನೈಸ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿದ್ಧಗಂಗಾ ಶ್ರೀಗಳು ಭೇಟಿ ಮಾಡಿದ್ರು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಸಿಎಂರನ್ನ ಭೇಟಿ ಮಾಡಿ ಶ್ರೀಗಳು ಚರ್ಚೆ ನಡೆಸಿದ್ದಾರೆ. ಬಳಿಕ ಬಿಜೆಪಿ ಮುಖಂಡ ಎಂ ರುದ್ರೇಶ್ ಮಾತನಾಡಿದ್ದು, ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ ನೈಸ್ ವಿಚಾರವಾಗಿ ಚರ್ಚೆಗೆ ಬಂದಿದ್ವಿ. ಸಿದ್ಧಗಂಗಾ ಮಠದಲ್ಲಿ 8 ಎಕರೆ ಜಾಗ ನೈಸ್ ಯೋಜನೆಗೆ ಹೋಗಿದೆ. ಎಕರೆಗೆ 5-6 ಲಕ್ಷ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಎಲ್ಲ ವಿಚಾರ ಸಿಎಂ ಗಮನಕ್ಕೆ ತಂದಿರೋದಾಗಿ ಹೇಳಿದ್ರು. ರೈತರುಗಳು ಮತ್ತು ಸ್ವಾಮೀಜಿಯವರ ಒಂದು ಡಿಮ್ಯಾಂಡು ಅಂದರೆ ಮನವಿ ಏನು ಅಂತಂದರೆ, ಏನು ರಸ್ತೆಗಾಗಿರೋ ಜಾಗನ ಬಿಟ್ಕೊಟ್ಟು ಅದನ್ನ ನಾವು ಯಾವುದೇ ರೀತಿ ತೊಂದರೆ ಕೊಡಲ್ಲ, ಅದನ್ನು ನೀವೇ ಮಾಡಿಕೊಳ್ಳಿ. ರಸ್ತೆಗಾಗಿ ಮಿಕ್ಕಿರೋ ಜಾಗನ, ಉಳಿಕೆಯ ಜಾಗನ ರೈತರಿಗೆ ಬಿಟ್ಕೊಡಿ ಅಂತ ಒಂದು ಮನವಿ ಮಾಡಿದ್ದೀವಿ. ಜೊತೆಗೆ ಆ ರಸ್ತೆಗೆ ಹೋಗಿರೋ ಜಮೀನ 50-50 ಅನುಪಾತದಲ್ಲಿ, ಈಗೇನು ಬಿಡದಿ ಟೌನ್ಶಿಪ್ಪು ಮತ್ತು BDA ಲೇಔಟ್ಗಳು ಮಾಡ್ತಾ ಇದ್ದೀರಾ, ಆ ಅನುಪಾತದಲ್ಲಿ ರಸ್ತೆಗೆ ಹೋಗಿ ಪೂರ್ಣ ಕಳ್ಕೊಂಡಿರೋ ಅಂಥ ರೈತರುಗಳಿಗೆ 50-50 ಅನುಪಾತದಲ್ಲಿ ಟೌನ್ಶಿಪ್ಪಲ್ಲಿ ಕೊಡಲಿ ಅಂತ ಒಂದು ಮನವಿ ಮಾಡಿದ್ವಿ. ಉದ್ಯಾನವನ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ 5% ಭೂಮಿ ಬಳಕೆ ಬಿಲ್ ತಂದಿದೆ. ಸರ್ಕಾರದ ಈ ಬಿಲ್ಗೆ ಬಿಜೆಪಿ ವಿರೋಧ ಮಾಡಿದ್ದು, ಇಂದು ಸಂಸದ ತೇಜಸ್ವಿ ಸೂರ್ಯ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಇವತ್ತು ರಾಜ್ಯದ ಘನತೆವೆತ್ತ ರಾಜ್ಯಪಾಲರನ್ನ ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನು ಮಾಡಿರುವಂಥ, ಸಮಾಜಕ್ಕೆ ಸೇವೆ ಮಾಡಿರುವಂಥ ಹಿರಿಯರುಗಳ ನೇತೃತ್ವದಲ್ಲಿ ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂಥ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ನಾವು ಅದನ್ನು ಡೈವರ್ಟ್ ಮಾಡ್ಬೋದು ಅನ್ನುವಂಥ ಈ ಕಾನೂನನ್ನು ತಿರಸ್ಕಾರ ಮಾಡಬೇಕು. ಇದನ್ನು
ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ರವಿಕುಮಾರ್ಗೆ ಜಾಮೀನು ಸಿಕ್ಕಿದೆ. ಮತ್ತೆ ಯಾವುದೇ ದ್ವೇಷ ಭಾಷಣ ಹಾಗೂ ಟೀಕೆ ಮಾಡದಂತೆ ನ್ಯಾಯಾಲಯ ಎಂಎಲ್ಸಿ ರವಿಕುಮಾರ್ಗೆ ಎಚ್ಚರಿಕೆ ನೀಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಸರ್ಕಾರದ ನಿರ್ದೇಶನ ಕೊಡಲಾಗಿರುವಂಥದ್ದು. ಇದರ ಬೆನ್ನಲ್ಲೇ ರಾಜ್ಯದಾದ್ಯಂತ 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ. ಪ್ರತಿ ಸಂಘಕ್ಕೆ ವಾರ್ಷಿಕ 10 ಲಕ್ಷ ಅನುದಾನ ನೀಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮೂತ್ರ ವಿಸರ್ಜನೆ ಕೃತ್ಯ ಖಂಡಿಸಿ ಇಂದು ಹಾವೇರಿಯ ಶಿಗ್ಗಾವಿ ಪಟ್ಟಣ ಬಂದ್ ಮಾಡಲಾಗಿದೆ. ಹಿಂದೂ ಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ನೀಡಿದ್ದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಈದ್ ಮಿಲಾದ್ ದಿನದಂದೇ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಹೀಗಾಗಿ ಶಿಗ್ಗಾವಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಟಿಪ್ಪು ಕಟೌಟ್ಗೆ ಪಾಕಿಸ್ತಾನದ ಹಾಡು ಹಾಕಿ ಇನ್ಸ್ಟಾ ಪೋಸ್ಟ್ ಪ್ರಕರಣವನ್ನು ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಸಂಘಟನೆಗಳು ಇಂದು ಚಿಕ್ಕಮಗಳೂರು ಚಲೋ ತಿರಂಗ ಯಾತ್ರೆಗೆ ಕರೆ ಕೊಟ್ಟಿದ್ವು. ಈ ಕುರಿತು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಸಭೆ ನಡೆದಿದೆ. ವಿಡಿಯೋ ಪೋಸ್ಟ್ ವೈರಲ್ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮದ ಭರವಸೆಯನ್ನು ಕೊಡಲಾಗಿದೆ. ಇದರ ಬೆನ್ನಲ್ಲೇ ತಿರಂಗ ಯಾತ್ರೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳಿಂದ ಅಭ್ಯರ್ಥಿಗಳ ವಿಚಾರಣೆ ನಡೆದಿದೆ. ಸಿಐಡಿ ಮುಂದೆ ಕೆಲ ಅಭ್ಯರ್ಥಿಗಳು ಪೇಪರ್ ಲೀಕ್ ಕುರಿತು ತಪ್ಪು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಖಚಿತವಾದರೆ ಅಭ್ಯರ್ಥಿಗಳಿಗೆ ಸಂಕಷ್ಟ ಎದುರಾಗಲಿದೆ. ಇನ್ನು ಕಳೆದ 1 ವಾರದಿಂದ ವಿಚಾರಣೆ ಮಾಡ್ತಾ ಇರುವ ಸಿಐಡಿ ಈವರೆಗೆ 150ಕ್ಕೂ ಅಧಿಕ ಅಭ್ಯರ್ಥಿಗಳ ವಿಚಾರಣೆ ನಡೆಸಿದೆ. ನಕಲಿ ಔಷಧ ಮಾರಾಟ ಜಾಲದ ಪತ್ತೆ ಸಂಬಂಧ ಎಸ್ಐಟಿ ತನಿಖೆ ತೀವ್ರಗೊಳಿಸಿದೆ. ಆರಂಭದಲ್ಲಿ ಔಷಧ ಪೂರೈಕೆಗಾಗಿ 4 ಕಂಪನಿಗಳನ್ನು ತೆರೆಯಲಾಗಿತ್ತು ಎಂಬ ಮಾಹಿತಿ ತನಿಖೆಯಿಂದ ಗೊತ್ತಾಗಿದೆ. ಈ ಕಂಪನಿಗಳು ಪ್ರಶಾಂತ್ ಹಾಗೂ ವೆಂಕಟೇಶ್ ಚೌಧರಿ ಎಂಬುವರ ಹೆಸರಿನಲ್ಲಿರುವಂಥದ್ದು ಪತ್ತೆಯಾಗಿದೆ. ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಕಲೆಗೆ ಸೂಚನೆಯನ್ನು ಕೊಡಲಾಗಿದೆ. ನಕಲಿ ಮೆಡಿಸಿನ್ ವಿಚಾರ ಸಂಬಂಧ ಎಸ್ಐಟಿ ರಚನೆ ಮಾಡಿದ್ದೇವೆ. ಪೊಲೀಸರು ಡ್ರಗ್ ಕಂಟ್ರೋಲ್ ಆಫೀಸರ್ ತಂಡ ತನಿಖೆ ಮಾಡ್ತಾ ಇದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಅಲ್ಲಿ ಚರ್ಚೆ ಮಾಡಿದಾಗೆ ಕಮರ್ಷಿಯಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೇರಿಸ್ಲಿಕ್ಕೆ ಹೇಳಿದ್ದೇವೆ. ಯಾಕೆ ಎಲ್ಲಿ ಬಿಲ್ಡಿಂಗ್ ಆಗಿದೆ, ಎಲ್ಲಿ ಹೋಗಿದೆ, ಏನು ಬಂದಿದ್ದು ಡೀಟೇಲ್ ಆಗಿ ನೋಡಲಿಕ್ಕೆ. ಸೊ ಉತ್ತಮ ರೀತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಕೂಡ ಇವತ್ತು ಇದರ ಸೋರ್ಸು ಒಂದು ಸೋರ್ಸ್ ಇವತ್ತು ಕಿಂಗ್ ಪಿನ್ ಯಾರಂತ ಇವತ್ತು ಸಿಕ್ಕಿ ಬಿದ್ದಿದೆ. ತನಿಖೆ ನಡೀತಾ ಇದೆ. ಮತ್ತು ಇವತ್ತು ಯಾವುದೆಲ್ಲ ಆಸ್ಪತ್ರೆ ಕೆಲವೊಂದು ಹೋಗಿದೆ ಅಂತ ಕೂಡ ಮಾಹಿತಿ ಎಲ್ಲ ಕೂಡ ಇವತ್ತು ಅವರಿಗೆ ಸಿಕ್ಕಿದೆ. ತನಿಖೆ ನಡೆಸಂತ. ಇನ್ನು ಆಹಾರ ಸುರಕ್ಷತೆ ಕುರಿತು ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್ ಮುಂದಿನ ವಾರ ಹೋಟೆಲ್ ಅಸೋಸಿಯೇಷನ್ ಅವರ ಸಭೆ ಕರೆದಿದ್ದೇವೆ ಎಂದಿದ್ದಾರೆ. ಇಂದಿರಾ ಕ್ಯಾಂಟೀನ್ ಅಧಿಕಾರಿಗಳು ಗುತ್ತಿಗೆದಾರರ ಮೀಟಿಂಗ್ ಅನ್ನು ಮಾಡ್ತೇವೆ. ಆಹಾರಕ್ಕೆ ಸಂಬಂಧಪಟ್ಟಂತೆ ಲೋಪದೋಷದ ಬಗ್ಗೆ ಚರ್ಚಿಸಿ ಸ್ಪಷ್ಟ ನಿರ್ಧಾರ ನೀಡಲಿದ್ದೇವೆ. ಅಸೋಸಿಯೇಷನ್ಗಳಿಗೆ 3 ದಿನಗಳ ಟ್ರೈನಿಂಗ್ ನೀಡಲಿದ್ದೇವೆ ಎಂದರು. ಹಾಗಾಗಿ ಬಹುಶಃ ಮೊನ್ನೆ ಬೇರೆ ಬೇರೆ ಹೋಟೆಲ್ ಇರಲಿ, ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರಲಿ, ಸಂಸ್ಥೆ ಹಲವಾರು ಕ್ಲಬ್ಗಳು ಕೂಡ ಇವತ್ತು ತಪಾಸಣೆ ಇವತ್ತು ಮಾಡಿದ್ದಾರೆ. ಅದಕ್ಕೆ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರೆ ಅಥವಾ ಸೂಟು ಹಾಕಿದಾರೆ ಅಂತ ನೋಡೋದಲ್ಲ. ನಿಮ್ಮ ಕಿಚನ್ ಬೆಂಗಳೂರಿನಲ್ಲಿ ಖಾಲಿ ನಿವೇಶನ ಸ್ವಚ್ಛಗೊಳಿಸುವಂತ ಗಡುವು ಮುಕ್ತಾಯವಾಗಿದೆ. ಹೀಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯಿಂದ ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. 37 ಖಾಲಿ ನಿವೇಶನ ಮಾಲೀಕರಿಗೆ ಉತ್ತರ ಪಾಲಿಕೆ ನೋಟಿಸ್ ಜಾರಿ ಮಾಡಿದ್ದು 24 ಗಂಟೆಯ ಒಳಗಾಗಿ ನಿವೇಶನ ಸ್ವಚ್ಛಗೊಳಿಸುವಂತೆ ಬಿಎನ್ಸಿಸಿ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಬಂದಿದೆ. ಈ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದಾರೆ. ಲಕ್ನೋದಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದ 6E231 ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆಯ ಕರೆ ಬಂದಿರುವಂಥದ್ದು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಸ್ಟಮ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ದುಬೈನಿಂದ ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಾಣಿಕೆ ಯತ್ನಿಸಿದಂಥ ಆರೋಪಿಯನ್ನು ಬಂಧಿಸಿದ್ದಾರೆ. ಮೊಹಮ್ಮದ್ ಸಿರಾಜ್ ಎಂಬಾತ ಬಾಯಲ್ಲಿ 82 ಗ್ರಾಂ ಚಿನ್ನದ 2 ಕ್ಯಾಪ್ಸೂಲ್ಗಳನ್ನು ಸಾಗಾಟಕ್ಕೆ ಯತ್ನಿಸಿದ್ದ.
दिखाया आपको। ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಡ್ರಗ್ಸ್ ಸಪ್ಲೈಯರ್ನನ್ನ ಬಂಧಿಸಲಾಗಿದೆ. ರಾಜಾರೋಷವಾಗಿ ಗಾಂಜಾ ಮಾರ್ತಾ ಇದ್ದ ಸೈಯದ್ ಮುಕ್ರಮ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯಿಂದ 8 MDMA ಡ್ರಗ್ಸ್ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ. ವರಾನ್ವೇಷಣೆ ಮಾಡ್ತಾ ಇದ್ದವರನ್ನೇ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇದ್ದಂಥ ತಾಯಿ ಮತ್ತು ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ ಜೋಸೆಫ್, ತಾಯಿ ಕಲಾವತಿ ಬಂಧಿತರಾಗಿದ್ದಾರೆ. ಇವರು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಹಲವು ಯುವತಿಯರಿಗೆ ವಂಚಿಸಿರುವಂಥ ಆರೋಪ ಕೇಳಿಬಂದಿದೆ. ಇನ್ನು ಬೆಂಗಳೂರಿನ ಯುವತಿಗೆ shaadi.com ಮೂಲಕ ಪ್ರೊಫೈಲ್ ಹಾಕಿ ಡಾಕ್ಟರೇಟ್ ಪದವೀಧರ ಅಂತ ನಂಬಿಸಿದ್ರು. ಯುವತಿಯಿಂದ 20 ಲಕ್ಷ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮೈಸೂರಿನಲ್ಲಿ ಬಂಗ್ಲೆ ಬಾಡಿಗೆಗೆ ಪಡೆದು ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಮೇ ತಿಂಗಳಿನಲ್ಲಿ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇತ್ತೀಚೆಗೆ ಹೈಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಇದರ ಬೆನ್ನಲ್ಲೇ ಕೇರಳದ ವಯನಾಡಿನ ಮನೆಯೊಂದರಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಇದೀಗ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಪುತ್ತೂರಿನ ದರ್ಬೆ ಡಿಜಿಟಲ್ ಸೇವಾ ಕೇಂದ್ರದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂಜಾವೆ ಪ್ರಮುಖ ಜಗದೀಶ್ ಕಾರಂತ್ ಪ್ರತಿಕ್ರಿಯಿಸಿದ್ದಾರೆ. ಒಂದು ಸಮುದಾಯದ ಕಾಲು ನೆಕ್ಕುವಂತಹ ಪ್ರಯತ್ನ ನಡೀತಾ ಇದೆ. ರಾಜಕೀಯ ಬಕೆಟ್ ಗಿರಿಯನ್ನ ಜಾಗೃತ ಸಮಾಜ ಸಹಿಸಲ್ಲ. ನಮಗೆ ನ್ಯಾಯ ಕೊಡಿ. ಎಕನಾಮಿಕ್ ಜಿಹಾದ್, ಟೆರರಿಸಂ ಅನ್ನ ಮೊದಲು ನಿಲ್ಲಿಸಿ. ಇದು ನಿಮ್ಮ ದಕ್ಷತೆಗೆ, ನಿಮ್ಮ ಸಿಂಗಂಗಿರಿಗೆ ಚಾಲೆಂಜ್. ನೀವಿವತ್ತು ಇಲ್ಲಿ ಇರ್ತೀರಿ, ನಾಳೆ ಹೋಗ್ತೀರಿ. ಅನುಭವಿಸಬೇಕಾಗಿರುವುದು ಈ ಸಮಾಜ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ರು. ತುಂಗಾಭದ್ರಾ ಎಡದಂಡೆ ನಾಲೆಯಲ್ಲಿ ಹಲವು ದಿನಗಳಿಂದ ಕಾಣಿಸಿಕೊಂಡಂತ ರಂಧ್ರ ಈಗ ದೊಡ್ಡದಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಕೆಸರಹಟ್ಟಿ ಕೆ ಹಂಚಿನಾಳ ಮಧ್ಯದ ಮೈಲ್ 22ರಲ್ಲಿ ರಂಧ್ರವಾಗಿದೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದ್ದು ತಕ್ಷಣ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಎಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ ಕಳೆಗಟ್ಟಿದೆ. ಆನೇಕಲ್ನಲ್ಲಿ ಈದ್ ಮಿಲಾದ್ ಹಿನ್ನೆಲೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಕೈಯಲ್ಲಿ ಹಸಿರು ವರ್ಣದ ಬಾವುಟಗಳನ್ನು ಹಿಡಿದು ಹಿಂದೂ ಕ್ರೈಸ್ತ ಬಾಂಧವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇತ್ತ ಕೊಪ್ಪಳದಲ್ಲೂ ಈದ್ ಮಿಲಾದ್ ಸಂಭ್ರಮ ಕಳೆಗಟ್ಟಿದೆ. ಗಡಿಯಾರ ಕಂಬದಿಂದ ಯೂಸಿಫಿಯಾ ಮಸೀದಿಯವರೆಗೂ ಕೂಡ ಮೆರವಣಿಗೆ ಮಾಡಿದ್ರು. ಇತ್ತ ಬಾಗಲಕೋಟೆಯಲ್ಲಿ ಶಾಂತಿಯುತ ಈದ್ ಮಿಲಾದ್ ಮೆರವಣಿಗೆ ನಡೆದಿದೆ. ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಈದ್ ಮಿಲಾದ್ ಆಚರಣೆ ಹಿನ್ನೆಲೆ ಅಂಜುಮನ್ ಸಂಸ್ಥೆಯಿಂದ ಮೆರವಣಿಗೆ ನಡೆಸಲಾಗಿದೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ 2026ರ ಜಂಬೂ ಸವಾರಿಗೆ ಸಿದ್ಧತೆಗಳು ಆರಂಭವಾಗಿವೆ. ಈ ನಿಟ್ಟಿನಲ್ಲಿ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಚಾಲನೆಯನ್ನು ಕೊಡಲಾಗಿದೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡಿ ಗಜಪಡೆಗೆ ಚಾಲನೆಯನ್ನು ಕೊಟ್ಟರು. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಆಗಮಿಸ್ತಾ ಇದ್ದಾವೆ. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಆನೆಗಳು ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸಿವೆ. ಸುಗ್ರೀವ ಬದಲಿಗೆ ಮೊದಲ ಹಂತದಲ್ಲಿ ಶ್ರೀಕಂಠ ಆನೆ ಬರ್ತಾ ಇದೆ. ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ವೀರ ಹೊಸಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗರ್ಜ ಪಯಣಕ್ಕೆ ಚಾಲನೆ ಇಲ್ಲ. ಅಂಬಾರಿಗೆ ಇನ್ನು 25 ವರ್ಷಗಳಿಂದ ದಸರಾದಲ್ಲಿ ಅಭಿಮನ್ಯು ಆನೆ ಭಾಗಿಯಾಗಿತ್ತು. 6 ಬಾರಿ ಅಭಿಮನ್ಯು ಅಂಬಾರಿ ಹೊತ್ತಿದ್ದ. ಈ ಬಾರಿ ಅಭಿಮನ್ಯು ನಿವೃತ್ತಿಯಾಗ್ತಾ ಇದ್ದು ಅಭಿಮನ್ಯುಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಗಿದೆ. ದಾರಿಯುದ್ದಕ್ಕೂ ಹೂಮಳೆ ಸುರಿಸಿ ಅಭಿಮನ್ಯುವನ್ನ ಸಿಬ್ಬಂದಿ ಕರೆತಂದಿದ್ದಾರೆ. ದಾರಿಯ ಅಕ್ಕಪಕ್ಕದಲ್ಲಿ ದಸರಾಗೆ ಆಗಮಿಸುವಂತಹ ಆನೆಗಳು ನಿಂತು ಅಭಿಮನ್ಯು ಆನೆಗೆ ವಂದನೆ ಸಲ್ಲಿಸಿವೆ. ಆನೆಗಳ ಮೇಲಿರುವಂತಹ ಮಾಹುತರಿಂದ ಅಭಿಮನ್ಯು ಆನೆಯ ಮೇಲೆ ಪುಷ್ಪವೃಷ್ಟಿ ಮಾಡಲಾಗಿದೆ.
ನಟಿ ಶ್ರೀನಿಧಿ ಶೆಟ್ಟಿ ನೇತೃತ್ವದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ನಿಂದ ನೈಸರ್ಗಿಕ ರತ್ನಗಳು ಮತ್ತು ಸಾಂಪ್ರದಾಯಿಕ ಕರಕುಶಲತೆಯ ಆಭರಣಗಳ ಉತ್ಸವ ನಾಯ್ರಾ ಅನಾವರಣಗೊಳಿಸಲಾಗಿದೆ. ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕದಾದ್ಯಂತ ನಡೀತಾ ಇರುವಂತಹ ಬ್ರ್ಯಾಂಡ್ನ ಜೆಮ್ ಸ್ಟೋನ್ ಜ್ಯುವೆಲರಿ ಫೆಸ್ಟಿವಲ್ಗೆ ಈ ಬಿಡುಗಡೆ ಪ್ರಮುಖ ಆಕರ್ಷಣೆಯಾಗಿದೆ. ಈ ಉತ್ಸವದ ಅಂಗವಾಗಿ ಗ್ರಾಹಕರು ಅಮೂಲ್ಯ ರತ್ನಾಭರಣಗಳು ಮತ್ತು ಅನ್ಕಟ್ ಆಭರಣಗಳ ತಯಾರಿಕಾ ಶುಲ್ಕದ ಮೇಲೆ ಶೇಕಡ 25% ರಿಯಾಯಿತಿಯನ್ನು ಪಡೆಯಬಹುದು. ಈ ವಿಶೇಷ ಕೊಡುಗೆ ಸೆಪ್ಟೆಂಬರ್ 14ರವರೆಗೂ ಇರಲಿದೆ. ಈ ಬಗ್ಗೆ ಮಾತನಾಡಿರುವಂತಹ ಮಲಬಾರ್ ಗ್ರೂಪ್ಸ್ ಅಧ್ಯಕ್ಷ ಎಂಪಿ ಅಹ್ಮದ್, ಈ ಉತ್ಸವದ ಮೂಲಕ ನಮ್ಮ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ವಿಶಿಷ್ಟ ವರ್ಗ ಮತ್ತು ನಾಯ್ರಾ ಸಂಗ್ರಹವನ್ನ ಗ್ರಾಹಕರಿಗೆ ಹತ್ತಿರವಾಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. Grandmother, parents, everybody in the family, the ladies in the family speaking about gemstones, colors, and this jewelry has it all. So, well, this one in particular, it's a very beautiful piece because I like the combination of green and pink, anything to do with green, red. Ladies and gentlemen, now that we have this moment with us, now that we have